Hello dear students, in this class I will explain dual nature of radiation and matter. ಈ ಒಂದು ಚಾಪ್ಟರ್ಲ್ಲೂ ಕೂಡ ನಿಮಗೆ ನಿಯರ್ಲಿ 2 to 3 ಕ್ವಶನ್ಸು ನಿಮ್ಮ ಕರ್ನಾಟಕ CET ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನಾನು ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸಿನಾಪ್ಸಿಸು ಮತ್ತು ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ಅದರಲ್ಲೇ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗು, ಒಂದು ಯಾವುದೇ ಒಂದು ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಆಫ್ ಫೋಟಾನ್ ದಟ್ ಎನರ್ಜಿ ಈಸ್ ಈಕ್ವಲ್ ಟು h nu incident on a metal surface, the electrons are emitted out of the metal surface. These ejected electrons na ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇಜೆಕ್ಟೆಡ್ ಎಲೆಕ್ಟ್ರಾನ್ಸ್ ವಿ ಆರ್ ಕಾಲ್ಡ್ ಎಸ್ ಎ ಫೋಟೋ ಎಲೆಕ್ಟ್ರಾನ್ಸ್. ಯಾವುದೇ ಒಂದು ಎಲೆಕ್ಟ್ರಾನು ಮೆಟಲ್ ಸರ್ಫೇಸಿಂದ ಇಜೆಕ್ಟ್ ಆಗಬೇಕಂದ್ರೆ ನಮಗೆ ಇನ್ಸಿಡೆಂಟ್ ಎನರ್ಜಿ ಶುಡ್ ಬಿ ಗ್ರೇಟರ್ ದ್ಯಾನ್ ದ ಸಮ್ ಗ್ರೇಟರ್ ಆರ್ ಈಕ್ವಲ್ ಟು ದ ಸಮ್ ಥ್ರೆಶೋಲ್ಡ್ ಎನರ್ಜಿ. ಈ ಒಂದು ಥ್ರೆಶೋಲ್ಡ್ ಎನರ್ಜಿನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಸಿಡೆಂಟ್ ಎನರ್ಜಿ h nu ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು ದ ವರ್ಕ್ ಫಂಕ್ಷನ್. ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ ನಮಗೆ ಎಲೆಕ್ಟ್ರಾನ್ಸು ಮೆಟಲ್ ಸರ್ಫೇಸಿಂದ ಇಜೆಕ್ಟ್ ಆಗ್ತದೆ. ಹಾಗಾದರೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆದಾಗ ಫೋಟೋ ಎಲೆಕ್ಟ್ರಾನ್ಸು ಮೆಟಲ್ ಸರ್ಫೇಸಿಂದ ಇಜೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಗ್ರೇಟರ್ ಆರ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್, ನಮಗೆ ವೇವ್ ಲೆಂತ್ ಗೊತ್ತಿದೆ, ನ್ಯೂ ಇಸ್ ಈಕ್ವಲ್ ಟು c by lambda, ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ಲ್ಯಾಂಬ್ಡಾ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರಬೇಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ನಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಆಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನಮಗೆ 5000 ಆಂಗ್ಸ್ಟ್ರಾಂಗ್ ಇದೆ. ಹಾಗಾದರೆ 5000 ಆಂಗ್ಸ್ಟ್ರಾಂಗಿಂತ ಕಡಿಮೆ ಇರ್ತಕ್ಕಂತಹ ಯಾವುದೇ ಇನ್ಸಿಡೆಂಟ್ ಲೈಟು ಇದ್ರ ಮೇಲೆ ಬಿದ್ದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 4000 ಆಂಗ್ಸ್ಟ್ರಾಂಗ್ ಲೈಟು ಇನ್ಸಿಡೆಂಟ್ ಲೈಟ್ ಇದು. ಈ ಇನ್ಸಿಡೆಂಟ್ ವೇವ್ ಲೆಂತು ಈ ಸರ್ಫೇಸ್ ಮೇಲೆ, ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಾ ಇದೆ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6000 ಆಂಗ್ಸ್ಟ್ರಾಂಗ್ ಏನಾದರೂ ಈ ಮೆಟಲ್ ಸರ್ಫೇಸಲ್ಲಿ ಬೀಳ್ತಾ ಇದೆ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಟೇಕ್ಸ್ ಪ್ಲೇಸ್ ಆಗಲ್ಲ. ಯಾಕಂದರೆ ಇನ್ಸಿಡೆಂಟ್ ವೇವ್ ಲೆಂತ್ ಈಸ್ ಗ್ರೇಟರ್ ದ್ಯಾನ್ ದ ಥ್ರೆಶೋಲ್ಡ್ ಆಗಿದೆ. ನಮಗೆ ಫ್ರೀಕ್ವೆನ್ಸಿ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ದ ಥ್ರೆಶೋಲ್ಡ್ ಆಗಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಬಟ್ ಇನ್ಸಿಡೆಂಟ್ ವೇವ್ ಲೆಂತ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಥ್ರೆಶೋಲ್ಡ್ ಆಗಿರಬೇಕು. ಈ ಕೇಸಲ್ಲಿ ನಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ದೀಸ್ ಟೂ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ವರ್ಕ್ ಫಂಕ್ಷನ್ನ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ವರ್ಕ್ ಫಂಕ್ಷನ್ನ ನಾವು h nu naught ಅಂತ ಬರಿತೀವಿ. ವರ್ಕ್ ಫಂಕ್ಷನ್ ಇಸ್ ನಥಿಂಗ್ ಬಟ್ h into nu naught. ಇಲ್ಲಿ ನ್ಯೂ ನಾಟ್ ಅನ್ನೋದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ನ್ಯೂ ನಾಟ್ ಇಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಓಕೆ, ಹಾಗಾಗಿ ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ನಮಗೆ ಎಕ್ಸ್ಪೆರಿಮೆಂಟಲಿ ಮತ್ತು ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಎನ್ರಿಕ್ ಅರ್ಡ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಡೈರೆಕ್ಟಾಗಿ 1 ಮಾರ್ಕಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ಬೋದು. ಎನ್ರಿಕ್ ಅರ್ಡ್ಸ್ ಇಸ್ ಅ ಸೈಂಟಿಸ್ಟ್ ಹೂ ಡಿಸ್ಕವರ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲಿ ಸಮ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನೀವು ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ಸ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನೆನ್ಪಿಟ್ಕೋಬೇಕು. ನೋಡಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಒಂದೇ ಅಂತಲ್ಲ, ಎಮಿಷನ್, ಫೋಟೋ ಎಮಿಷನ್ ಆಗ್ತಕ್ಕಂಥದ್ದು ಸೋ ಮೆನಿ ಮೆಥಡ್ಸ್ ಇದೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೋದು, ಅನದರ್ ಒನ್ ಇಸ್ ದ ಥರ್ಮಲ್ ಎಮಿಷನ್ ಆಗಿರ್ಬೋದು, ಅಥವಾ ಫೀಲ್ಡ್ ಎಮಿಷನ್ ಆಗಿರ್ಬೋದು. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಹೆಚ್ಚಿಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಡಿಸ್ಕಸ್ ಮಾಡಿದ್ದಾರೆ. ಹಾಗಾಗಿ ನಾನು ಫೋಟೋ ಎಲೆಕ್ಟ್ರಿಕ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಸಾಲ್ವಿಂಗ್ ದ ಗ್ರಾಫಿಕಲ್ ಪ್ರಾಬ್ಲಮ್ಸ್. ಎಬೋ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫೋಟೋ ಕರೆಂಟ್, ನೆನ್ಪಿಟ್ಕೋಬೇಕು, ಫೋಟೋ ಕರೆಂಟ್ ಆರ್ ಥ್ರೆಶೋಲ್ಡ್ ಕರೆಂಟ್, ಸ್ಯಾಚುರೇಷನ್ ಕರೆಂಟ್ ಅಂತ ಬರುತ್ತೆ. ಇನ್ನೊಂದು ಸ್ಯಾಚುರೇಷನ್ ಕರೆಂಟ್. ಕರೆಂಟ್ ಏನೇ ಬರಲಿ, ಇಟ್ ಮೇ ಬಿ ಫೋಟೋ ಕರೆಂಟು, ಸ್ಯಾಚುರೇಷನ್ ಕರೆಂಟ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ, ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ, ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ, ಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದರೆ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇಂಟೆನ್ಸಿಟಿ ಇನ್ಕ್ರೀಸ್ ಆದರೆ ಮಾತ್ರ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಇಂಟೆನ್ಸಿಟಿ ಡಬಲ್ ಮಾಡಿದರೆ ಫೋಟೋ ಕರೆಂಟು ಕೂಡ ಡಬಲ್ ಆಗುತ್ತೆ. ಇಂಟೆನ್ಸಿಟಿ ಡಿಕ್ರೀಸ್ ಮಾಡಿದರೆ ಫೋಟೋ ಕರೆಂಟು ಕೂಡ ಡಿಕ್ರೀಸ್ ಆಗುತ್ತೆ. ಅದೇ ಥರ ಸ್ಯಾಚುರೇಷನ್ ಕರೆಂಟು ಕೂಡ ಡಿಕ್ರೀಸ್ ಆಗುತ್ತೆ. ಬಟ್ ಇಫ್ ದ ಫ್ರೀಕ್ವೆನ್ಸಿ ಡಬಲ್, ಫೋಟೋ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾಕಂದರೆ ಫೋಟೋ ಕರೆಂಟು ಫ್ರೀಕ್ವೆನ್ಸಿ ಮೇಲೆ ಇಂಡಿಪೆಂಡೆಂಟ್ ಆಗಿದೆ. ಇದನ್ನು ನಾವು ಗ್ರಾಫಿಕಲಿ ಬರೆದಾಗ ಎಬೋ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫೋಟೋ ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ. ಎಬೋ ಥ್ರೆಶೋಲ್ಡ್ನೇ ನಾನು ಬರಿತಾ ಇದ್ದೀನಿ. ಬಿಲೋ ಥ್ರೆಶೋಲ್ಡು ನಮಗೆ ಎಲೆಕ್ಟ್ರಾನೇ ಎಮಿಟ್ ಆಗಲ್ಲ, ಹಾಗಾಗಿ ಯಾವುದೇ ರೀತಿ ಫೋಟೋ ಕರೆಂಟ್ ಬರಲ್ಲ. ಇದನ್ನು ಕೇಳ್ಬೋದು, ಬಿಲೋ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನೋ ಫೋಟೋ ಕರೆಂಟ್.
ನೋ ಫೋಟೋ ಕರೆಂಟ್. ಯಾಕಂದರೆ ಬಿಲೋ ಥ್ರೆಶೋಲ್ಡು ನಮಗೆ ಎಲೆಕ್ಟ್ರಾನ್ಸ್ ಇಜೆಕ್ಟ್ ಆಗಲ್ಲ. ಎಲೆಕ್ಟ್ರಾನ್ಸ್ ಇಜೆಕ್ಟ್ ಆದಾಗ ಮಾತ್ರ ಫೋಟೋ ಕರೆಂಟ್ ಬರೋದು. ನೋಡಿ, ಒನ್ಸ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ದ ಈಕ್ವಲ್ ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿದೆ ಅಂದರೆ ಫೋಟೋ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಸರಿ, ಇದು ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಫೋಟೋ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್, ಬಟ್ ಫೋಟೋ ಕರೆಂಟ್ ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ. ಈ ಗ್ರಾಫ್ ಬರಿಬೋದು ನಾವು ಫೋಟೋ ಕರೆಂಟ್ಗೂ ಮತ್ತು ಫೋಟೋ ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿ ಏನಾದರೂ ಗ್ರಾಫ್ ಹಾಕಿದರೆ ಈಗ ಬರೀತೀವಿ ಸ್ಟ್ರೈಟ್ ಲೈನ್. ಬಿಕಾಸ್ ಇಂಡಿಪೆಂಡೆಂಟ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಿದೆ, ಬಟ್ ಫೋಟೋ ಕರೆಂಟ್ ಏನಾಗಿದೆ, ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿದೆ. ಯಾಕಂದರೆ ಫೋಟೋ ಕರೆಂಟ್ ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಪಾಯಿಂಟ್, kinetic energy of the ejected electrons means kinetic energy of the photoelectrons is directly proportional to the frequency of the incident radiation. ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ, ಬಟ್ ಇಂಡಿಪೆಂಡೆಂಟ್ ಆನ್ ಇಂಟೆನ್ಸಿಟಿ. ನೆನ್ಪಿಟ್ಕೋಬೇಕು, ಇಲ್ಲಿ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿಲ್ಲ. ನೀವೇನಾದರೂ ಇಂಟೆನ್ಸಿಟಿ ಡಬಲ್ ಮಾಡಿದರೆ ಫೋಟೋ ಕರೆಂಟ್ ಡಬಲ್ ಆಗುತ್ತೆ ಅಥವಾ ಸ್ಯಾಚುರೇಷನ್ ಕರೆಂಟ್ ಡಬಲ್ ಆಗುತ್ತೆ, ಬಟ್ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಎಲೆಕ್ಟ್ರಾನ್ ರಿಮೈನ್ಸ್ ಕಾನ್ಸ್ಟೆಂಟ್. ಬಟ್ ಫ್ರೀಕ್ವೆನ್ಸಿ ಏನಾದರೂ ಡಬಲ್ ಆಯಿತು ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಡಬಲ್ಡ್, ಬಟ್ ಫೋಟೋ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್, ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಎ ರೆಟಾರ್ಡಿಂಗ್ ಪೊಟೆನ್ಷಿಯಲ್, ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಎ ಕಟ್ ಆಫ್ ಪೊಟೆನ್ಷಿಯಲ್. ಈ ಮೂರೂ ಫ್ಯಾಕ್ಟರು ಒಂದೇ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದರೂ ಒಂದೇ, ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂದ್ರೂ, ಕಟ್ ಆಫ್ ಪೊಟೆನ್ಷಿಯಲ್ ಅಂದ್ರೂ ಒಂದೇ. ಈ ಮೂರೂ ಕ್ವಾಂಟಿಟಿಗಳು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಚೇಂಜ್ ಆಗ್ತಿದೆ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಎಲೆಕ್ಟ್ರಾನ್ ಚೇಂಜ್ ಆಗುತ್ತೆ, ಬಟ್ ಫೋಟೋ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಂಟೆನ್ಸಿಟಿ ಚೇಂಜ್ ಆಗ್ತಿದೆ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್, ಕೈನೆಟಿಕ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ಫೋಟೋ ಕರೆಂಟ್ ವಿಲ್ ಬಿ ಇನ್ಕ್ರೀಸಸ್. ಫೋಟೋ ಕರೆಂಟ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿಲ್ಲ. ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಎಲೆಕ್ಟ್ರಾನ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿಲ್ಲ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಮತ್ತು ಆರ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಆರ್ ಕಟ್ ಆಫ್ ಪೊಟೆನ್ಷಿಯಲ್ಲು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ, ಬಟ್ ಇಂಡಿಪೆಂಡೆಂಟ್ ಆನ್ ಇಂಟೆನ್ಸಿಟಿ. ಈ ಮೂರು ಕ್ವಾಂಟಿಟೀಸು ತುಂಬಾ ಇಂಪಾರ್ಟೆಂಟು ವೆನ್ ಯು ಆರ್ ಸಾಲ್ವಿಂಗ್ ದ ಗ್ರಾಫಿಕಲ್ ಕ್ವಶನ್ಸ್. ನಾವು ಗ್ರಾಫಿಕಲಿ ಏನಾದರೂ ರೆಪ್ರೆಸೆಂಟ್ ಮಾಡಿದಾಗ ನೋಡಿ, ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಫೋಟಾನ್ ಎಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಿದೆ. ಒಂದು ಥ್ರೆಶೋಲ್ಡಿಗೆ ರೀಚ್ ಆದಾಗ ಕೈನೆಟಿಕ್ ಎನರ್ಜಿ ವಿಲ್ ಬಿ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ದ ಫ್ರೀಕ್ವೆನ್ಸಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಎ ಮೆಟಲಿಗೆ ಬರೆದಿದ್ದೀನಿ, ಇನ್ನೊಂದು ಬಿ ಮೆಟಲಿಗೆ ಬರೀತಾ ಇದ್ದೀನಿ. ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾರ್ ದ ಬಿ ಮೆಟಲ್ ವಿಲ್ ಬಿ ಗ್ರೇಟರ್ ಆ್ಯಸ್ ಕಂಪೇರ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಬಿ ಗ್ರೇಟರ್ ಇದೆ ಆ್ಯಸ್ ಕಂಪೇರ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ. ಇಟ್ ಇಂಪ್ಲೈಸ್ ವರ್ಕ್ ಫಂಕ್ಷನ್ ಆಫ್ ಬಿ ಇಸ್ ಗ್ರೇಟರ್ ದ್ಯಾನ್ ವರ್ಕ್ ಫಂಕ್ಷನ್ ಆಫ್ ಎ. ಯಾಕಂದರೆ ವರ್ಕ್ ಫಂಕ್ಷನ್ ನಾವು ಎಚ್ ನ್ಯೂ ನಾಟಿಂದ ರೆಪ್ರೆಸೆಂಟ್ ಮಾಡ್ತೀವಿ. ನ್ಯೂ ನಾಟ್ ಅಂದರೆ ಥ್ರೆಶೋಲ್ಡ್ ಜಾಸ್ತಿ ಇದೆ ಅಂದರೆ ವರ್ಕ್ ಫಂಕ್ಷನು ಕೂಡ ಜಾಸ್ತಿ ಇದೆ. ಇದರ ಅರ್ಥ ನಾವು ಮೋರ್ ಎನರ್ಜಿ ಶುಡ್ ಬಿ ಸಪ್ಲೈಡ್ ಟು ಇಜೆಕ್ಟ್ ಎನ್ ಎಲೆಕ್ಟ್ರಾನ್ ಇನ್ ದ ಮೆಟಲ್ ಬಿ ಆ್ಯಸ್ ಕಂಪೇರ್ ಟು ದ ಮೆಟಲ್ ಎ. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕರ್ನಾಟಕ CET 2020 ಮತ್ತು 2018 ಒಂದು ಕ್ವಶನ್ ಕೇಳಿದರೆ ಈ ರೀತಿ ಗ್ರಾಫ್ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ಲೈಕ್ ದಿಸ್ ಇಸ್ I1, ದಿಸ್ ಇಸ್ I2, ಇದನ್ನು ನ್ಯೂ1 ಆ್ಯಂಡ್ ನ್ಯೂ2 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು ಫೋಟೋ ಕರೆಂಟ್. ಹಾಗಾದರೆ ಈ ಗ್ರಾಫಲ್ಲಿ ದಿಸ್ ಇಸ್ V0. ನೋಡಿ, ಈ ಗ್ರಾಫ್ನ ಅಬ್ಸರ್ವ್ ಮಾಡಿ. ಇಲ್ಲೇನಾಗಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗಿದೆ, ಇದಕ್ಕೂ ಮತ್ತು ಇದು ಎ ಇದು ಬಿ ಅಂತ ತಗೋಣ. ಎ ಮೆಟೀರಿಯಲ್ಗೆ ಬಿ ಮೆಟೀರಿಯಲ್ಗೆ. ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ನೋಡಿ, V0 ಅನ್ನೋದು ಸ್ಟಾಪಿಂಗ್ ಪೊಟೆನ್ಷಿಯಲ್. V0 ಸೇಮ್ ಆಗಿದೆ ಅಂದರೆ ಫ್ರೀಕ್ವೆನ್ಸಿ ಆಫ್ ಮೆಟಲ್ ಎ ಶುಡ್ ಬಿ ಈಕ್ವಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಮೆಟಲ್ ಬಿ, ಆರ್ ನ್ಯೂ1 ಇಸ್ ಈಕ್ವಲ್ ಟು ನ್ಯೂ2. ಯಾಕಂದರೆ ಫ್ರೀಕ್ವೆನ್ಸಿ ಯಾವುದ್ರ ಮೇಲೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಆಗಿದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ಲು ಡಿಫ್ರೆಂಟ್ ಇದೆ ಅಂದರೆ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಇದೆ. ನಾನು ಆಗಲೇ ಹೇಳಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಫ್ರೀಕ್ವೆನ್ಸಿ ಡಿಫ್ರೆಂಟ್ ಇದೆ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಡಿಫ್ರೆಂಟ್. ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಆಗಿದೆ ಅಂದರೆ ಫ್ರೀಕ್ವೆನ್ಸಿ ವಿಲ್ ಬಿ ಸೇಮ್. ಸೊ ನ್ಯೂ1 ಇಸ್ ಈಕ್ವಲ್ ಟು ನ್ಯೂ2. ನೆಕ್ಸ್ಟ್, ಇಲ್ಲಿ ಕರೆಂಟ್ನ ಅಬ್ಸರ್ವ್ ಮಾಡಿ ನಾವು. ಇದು ಫೋಟೋ ಕರೆಂಟು. I1 ಮತ್ತು I2 ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲಿ I1, ಇಲ್ಲಿ I2 ಇದೆ, ಇಲ್ಲಿ I1 ಇದೆ. I1 I2 ಡಿಫ್ರೆಂಟ್ ಆಗಿದೆ ಅಂದರೆ ಇಂಟೆನ್ಸಿಟಿ ವಿಲ್ ಬಿ ಡಿಫ್ರೆಂಟ್. I1 ಇಸ್ ನಾಟ್ ಈಕ್ವಲ್ ಟು I2 ಮೀನ್ಸ್ ಇಂಟೆನ್ಸಿಟಿ ಆಫ್ ದ ಮೆಟಲ್ ಬಿ ಆ್ಯಂಡ್ ಮೆಟಲ್ ಎ ಆರ್ ಡಿಫ್ರೆಂಟ್. ಯಾಕಂದರೆ ಕರೆಂಟ್ ಮೇಲೆ ಇಂಟೆನ್ಸಿಟಿ ಡಿಪೆಂಡ್ ಆಗಿದೆ. ಇಂಟೆನ್ಸಿಟಿ ಚೇಂಜ್ ಆದರೆ ಕರೆಂಟ್ ಚೇಂಜ್ ಆಗುತ್ತೆ.
ಇಲ್ಲಿ ಕರೆಂಟ್ ಏನಾಗಿದೆ ನಮಗೆ ಡಿಫ್ರೆಂಟ್ ಇದೆ ಅಂದರೆ ಇಂಟೆನ್ಸಿಟಿ ಈಸ್ ಆಲ್ಸೋ ನಾಟ್ ಈಕ್ವಲ್. ಇಲ್ಲಿ ಏನಾಗಿದೆ ಕರೆಂಟ್ ಫಾರ್ ದ ಮೆಟಲ್ ಬಿ ಇಸ್ ಗ್ರೇಟರ್ ಆ್ಯಸ್ ಕಂಪೇರ್ ಟು ದ ಕರೆಂಟ್ ಫಾರ್ ದ ಮೆಟಲ್ ಎ ಆಗಿರೋದ್ರಿಂದ ಐ ಬಿ ಈಸ್ ಗ್ರೇಟರ್ ದ್ಯಾನ್ ಐ ಎ ಅಥವಾ I1 ಈಸ್ ಗ್ರೇಟರ್ ದ್ಯಾನ್ I2 ಅಂತ ಬರಿಬೋದು. ಯಾಕಂದರೆ ಕರೆಂಟ್ ಇದಕ್ಕೆ ಜಾಸ್ತಿ ಇದೆ ನೋಡಿ, ಕರೆಂಟ್ ಜಾಸ್ತಿ ಇದೆ ಅಂದರೆ ಇಂಟೆನ್ಸಿಟಿ ಜಾಸ್ತಿ, ಇದು ಕರೆಂಟ್ ಕಡಿಮೆ ಇದೆ ಅಂದರೆ ಇಂಟೆನ್ಸಿಟಿ ಕಡಿಮೆ. ಇಲ್ಲಿ ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿರೋದ್ರಿಂದ ನಮಗೆ ಕರೆಂಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲೊಂದು ಕ್ವಶನ್ ಇದೆ. ದ ಫಿಗರ್ ಶೋಸ್ ಎ ಪ್ಲಾಟ್ ಆಫ್ ಫೋಟೋ ಕರೆಂಟ್ ವರ್ಸಸ್ ಆನೋಡ್ ಪೊಟೆನ್ಷಿಯಲ್ ಫಾರ್ ಎ ಫೋಟೋ ಸೆನ್ಸಿಟಿವ್ ಸರ್ಫೇಸ್ ಫಾರ್ ದ 3 ಡಿಫ್ರೆಂಟ್ ರೇಡಿಯನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ ಗ್ರಾಫ್ನ ನಾವು ನೋಡಿದಾಗ ಎ ಮತ್ತು ಬಿಗೆ ಏನಾಗಿದೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇದೆ. ಯಾಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ನೋಡಿ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಆಗಿದೆ ಅಂದರೆ ಎ ಮೆಟೀರಿಯಲ್ಗೂ ಮತ್ತು ಬಿ ಮೆಟೀರಿಯಲ್ಗೂ ಫ್ರೀಕ್ವೆನ್ಸಿ ಸೇಮ್ ಆಗಿರಬೇಕು. ಫ್ರೀಕ್ವೆನ್ಸಿ ಡಿಫ್ರೆಂಟ್ ಆಗಿದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಆಫ್ ದ ಎ ಈಸ್ ಸೇಮ್ ಆ್ಯಸ್ ದಟ್ ಆಫ್ ಬಿ. ಹಾಗಾಗಿ ನಾವೀಗ ಹೇಳ್ಬೋದು ಫ್ರೀಕ್ವೆನ್ಸಿ ಆಫ್ ದ ಎ ನೋಡಿ ಫ್ರೀಕ್ವೆನ್ಸಿ ಆಫ್ ದ ಎ ಈಸ್ ಈಕ್ವಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಬಿ. ಇದು ಫಸ್ಟ್ ಕೇಸಲ್ಲಿ. ಸೆಕೆಂಡ್ ಕೇಸಲ್ಲಿ ಈ ಕೇಸ್ ನೋಡೋಣ ನೋಡಿ, ಬಿ ಮತ್ತು ಸಿ ಆಗಿ ಇಲ್ಲಿ ನೋಡಿ ಇಲ್ಲಿ ಎರಡೂ ಕೂಡ ಕೊಯಿನ್ಸೈಡ್ ಆಗ್ತಿದೆ ಅಂದರೆ ಫೋಟೋ ಕರೆಂಟು ಸೇಮ್ ಆಗ್ತಿದೆ. ಫೋಟೋ ಕರೆಂಟ್ ಸೇಮ್ ಇದೆ ಅಂದರೆ ಇಂಟೆನ್ಸಿಟಿ ಸೇಮ್. ಹಾಗಾಗಿ ಇಂಟೆನ್ಸಿಟಿ ಆಫ್ ದ ಬಿ ಮೆಟೀರಿಯಲ್ ಇಸ್ ಈಕ್ವಲ್ ಟು ದ ಇಂಟೆನ್ಸಿಟಿ ಆಫ್ ದ ಸಿ ಮೆಟೀರಿಯಲ್. ಇಲ್ಲಿ ನೋಡಿದರೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ, ಇಲ್ಲಿ ಕರೆಂಟ್ ಸೇಮ್ ಆಗಿದೆ, ಹಾಗಾಗಿ ಇಂಟೆನ್ಸಿಟಿ ಇವೆರಡದ್ದು ಸೇಮ್ ಆಗಿರುತ್ತೆ. ಸೊ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ. ಎ ಆ್ಯಂಡ್ ಬಿ ರೆಪ್ರೆಸೆಂಟ್ ದ ಇನ್ಸಿಡೆಂಟ್ ರೇಡಿಯೇಷನ್ ಆಫ್ ಸೇಮ್ ಫ್ರೀಕ್ವೆನ್ಸಿ. ಹೌದು, ಎ ಆ್ಯಂಡ್ ಬಿ ಹ್ಯಾವಿಂಗ್ ಎ ಸೇಮ್ ಫ್ರೀಕ್ವೆನ್ಸಿ ಬಟ್ ಡಿಫ್ರೆಂಟ್ ಇಂಟೆನ್ಸಿಟೀಸ್. ಕರೆಕ್ಟ್, ಇಂಟೆನ್ಸಿಟಿ ನೋಡಿ ಡಿಫ್ರೆಂಟ್ ಆಗಿದೆ. ಇಲ್ಲೊಂದು ಕರೆಂಟ್ ಇದೆ, ಎ ಮೆಟೀರಿಯಲ್ ಕರೆಂಟ್ ಇಲ್ಲಿದೆ, ಬಿ ಮೆಟೀರಿಯಲ್ ಕರೆಂಟ್ ಇಲ್ಲಿದೆ, ಹಾಗಾಗಿ ಇಂಟೆನ್ಸಿಟಿ ಕೂಡ ಡಿಫ್ರೆಂಟ್ ಆಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಪ್ಷನ್. ನೆನ್ಪಿಟ್ಕೋಬೇಕು ನೀವು, ಯಾವುದೇ ಮೆಟೀರಿಯಲ್ ಈಗ ಗ್ರಾಫ್ ಈ ರೀತಿ ಕೊಟ್ಟಿದ್ದಾರೆ ಅಂತ ಅಂದರೆ ಈಗ ಕೊಟ್ಟಿದ್ದಾರೆ ಅಂತ ಅಂದಾಗ ಇಲ್ಲಿ ಸೇಮ್ ಆಗಿದೆ ಕರೆಂಟ್. ಇದು ದಿಸ್ ಇಸ್ ಕರೆಂಟ್ ವರ್ಸಸ್ ಆನೋಡ್ ವೋಲ್ಟೇಜ್. ಇಲ್ಲಿ ಕರೆಂಟ್ ಸೇಮ್ ಆಗಿದೆ ಅಂದರೆ ಎ ಮತ್ತು ಬಿ ಅಂತ ತೊಗೊಳ್ತೀನಿ. ಎ ಮೆಟೀರಿಯಲ್ಲು ಮತ್ತು ಬಿ ಮೆಟೀರಿಯಲ್ಗೆ ನಮಗೆ ಇಂಟೆನ್ಸಿಟಿ ಕೂಡ ಸೇಮ್ ಆಗಿರುತ್ತೆ. ಇಂಟೆನ್ಸಿಟಿ ಈಸ್ ಸೇಮ್ ಫಾರ್ ಎ ಆ್ಯಂಡ್ ಬಿ ಬಿಕಾಸ್ ಕರೆಂಟ್ ಈಸ್ ಸೇಮ್. ಈಗ ಇಲ್ಲಿ ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ V1 ಇಲ್ಲಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ V2. ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಆಗಿದೆ ಅಂದರೆ ಫ್ರೀಕ್ವೆನ್ಸಿ ಆಫ್ ದೀಸ್ ಟು ಮೆಟೀರಿಯಲ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ಫ್ರೀಕ್ವೆನ್ಸಿ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಬಿ. ಫ್ರಮ್ ದೀಸ್ ಟು ಗ್ರಾಫ್ ನಾವೇನು ಹೇಳ್ಬೋದು ಅಂದರೆ V2 ಈಸ್ ಗ್ರೇಟರ್ ಕಂಪೇರ್ ಟು V1 ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಆಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಫ್ರೀಕ್ವೆನ್ಸಿ ಆಫ್ ಎ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿ ನೋಡ್ಕೋಬೇಕು, ಇಲ್ಲೇನಾದರೂ ಸೇಮ್ ಆಗಿದೆ ಅಂದರೆ ಅವೆರಡು ಮೆಟೀರಿಯಲ್ಗೆ ಇಂಟೆನ್ಸಿಟಿ ಸೇಮ್ ಆಗಿರುತ್ತೆ. ಇಲ್ಲೇನಾದರೂ ಸೇಮ್ ಆಗಿದೆ ಅಂದರೆ ಅವೆರಡು ಮೆಟೀರಿಯಲ್ಗೆ ಫ್ರೀಕ್ವೆನ್ಸಿ ಸೇಮ್ ಆಗಿರುತ್ತೆ. ಇಲ್ಲಿ ಡಿಫ್ರೆಂಟ್ ಇದೆ ಅಂದರೆ ಫ್ರೀಕ್ವೆನ್ಸಿ ಕೂಡ ಡಿಫ್ರೆಂಟ್. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಸಿ ಮೆಟೀರಿಯಲ್ಲು ಮತ್ತು ಬಿ ಮತ್ತು ಎ ಮೆಟೀರಿಯಲ್ಗೆ ಪೊಟೆನ್ಷಿಯಲ್ ಡಿಫ್ರೆಂಟ್ ಇದೆ. ಬಿ ಮತ್ತು ಎಗೆ ಪೊಟೆನ್ಷಿಯಲ್ ಸೇಮ್ ಇದೆ, ಹಾಗಾಗಿ ಫ್ರೀಕ್ವೆನ್ಸಿ ಸೇಮ್. ಸಿ ಮತ್ತು ಎ ಬಿಗೆ ಏನಾಗಿದೆ ಪೊಟೆನ್ಷಿಯಲ್ ಡಿಫ್ರೆಂಟು, ಹಾಗಾಗಿ ಇದಕ್ಕೆ ಫ್ರೀಕ್ವೆನ್ಸಿ ಏನಾಗಿದೆ ಡಿಫ್ರೆಂಟ್ ಇದೆ ಆ್ಯಸ್ ಕಂಪೇರ್ ಟು ಎ ಆ್ಯಂಡ್ ಬಿ. ಸೊ ದೀಸ್ ಕ್ವಶನ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಎಕ್ಸಾಮಿನೇಷನಲ್ಲಿ ಒನ್ ಮೋರ್ ಕ್ವಶನ್ನು ನಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಈಸ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್. ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನಲ್ಲಿ ನೆನ್ಪಿಟ್ಕೋಬೇಕು, ಒಂದು ಮೆಟಲ್ ಸರ್ಫೇಸಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಒಂದು ಫೋಟಾನು ಒಂದು ಎಲೆಕ್ಟ್ರಾನ್ ಮೇಲೆ ಇನ್ಸಿಡೆಂಟ್ ಆದಾಗ ಒಂದು ಎಲೆಕ್ಟ್ರಾನ್ ಇಜೆಕ್ಟ್ ಆಗುತ್ತೆ. ಇಲ್ಲಿ ಒಂದು ಫೋಟಾನು ಒಂದು ಎಲೆಕ್ಟ್ರಾನನ್ನು ಮಾತ್ರ ಇಜೆಕ್ಟ್ ಮಾಡುತ್ತೆ. ಎಷ್ಟು ನಂಬರ್ ಆಫ್ ಫೋಟಾನ್ಗಳು ಇನ್ಸಿಡೆಂಟ್ ಆದರೂ ಕೂಡ ಈ ಎಲೆಕ್ಟ್ರಾನ್ ಮೇಲೆ ಒಂದೇ ಎಲೆಕ್ಟ್ರಾನು ಇಜೆಕ್ಟ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈ ಒಂದು ಫೋಟಾನು ಎರಡು ಎಲೆಕ್ಟ್ರಾನನ್ನು ಇಜೆಕ್ಟ್ ಮಾಡಲ್ಲ. ದಟ್ಸ್ ವೈ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ನ ಒನ್ ಫೋಟಾನ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂತ ಕರೀತೀವಿ. ಒನ್ ಫೋಟಾನ್ ಒನ್ ಎಲೆಕ್ಟ್ರಾನ್, ಒಂದು ಫೋಟಾನು ಒಂದೇ ಎಲೆಕ್ಟ್ರಾನನ್ನು ಇಜೆಕ್ಟ್ ಮಾಡ್ತಕ್ಕಂಥದ್ದು. ಒಂದು ಫೋಟಾನು ಸೋ ಮೆನಿ ಎಲೆಕ್ಟ್ರಾನ್ನ ಇಜೆಕ್ಟ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಇಸ್ ಗಿವನ್ ಬೈ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು h nu ಮೈನಸ್ h0. ಇಲ್ಲಿ h0 ಅನ್ನೋದು ಇನ್ಸಿಡೆಂಟ್ ಎನರ್ಜಿ, h0 ಅನ್ನೋದು ಥ್ರೆಶೋಲ್ಡ್ ಎನರ್ಜಿ. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಅ ವರ್ಕ್ ಫಂಕ್ಷನ್. ನಿಮಗೆ ಕೈನೆಟಿಕ್ ಎನರ್ಜಿನಲ್ಲಿ ಕೇಳಿದರೆ ಈ ಫಾರ್ಮುಲಾ. ನಮಗೆ ಕೈನೆಟಿಕ್ ಎನರ್ಜಿ ಗೊತ್ತಿದೆ, ಹಾಫ್ mv² ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು h0 ಮೈನಸ್ h0. ಇದು ವೆಲಾಸಿಟಿನಲ್ಲಿ. ವೇವ್ ಲೆಂತಲ್ಲಿ ಹೇಳಿದರೆ ಹಾಫ್ mv² ಇಸ್ ಈಕ್ವಲ್ ಟು h ಇಂಟು c ಬೈ ಲ್ಯಾಂಬ್ಡಾ ಮೈನಸ್ hc ಬೈ ಲ್ಯಾಂಬ್ಡಾ ನಾಟ್. ಇದು ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್, ಯಾಕಂದರೆ ನ್ಯೂ ಇಸ್ ಈಕ್ವಲ್ ಟು c ಬೈ ಲ್ಯಾಂಬ್ಡಾ, ನ್ಯೂ ನಾಟ್ ಇಸ್ ಈಕ್ವಲ್ ಟು c ಬೈ ಲ್ಯಾಂಬ್ಡಾ ನಾಟ್. ಸೊ ಈ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವರ್ಕ್ ಫಂಕ್ಷನಿಗೆ ನಾವು h0 ಅಂತಲೂ ಬರಿತೀವಿ,
ಆರ್ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್ ಅಂತಲೇ ಬರಿತೀವಿ. ಇದು ವರ್ಕ್ ಫಂಕ್ಷನ್ ಈ ಫಾರ್ಮುಲಾ. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ಗೆ ಆಫ್ ಎಮ್ ವಿ ಸ್ಕ್ವೇರ್ ಮ್ಯಾಕ್ಸಿಮಮ್ ಅನ್ನೋದು ಒಂದು ಫಾರ್ಮುಲಾ, ಅನದರ್ ಒನ್ ಇ ಇಂಟು ವಿ ನಾಟ್ ಅನ್ನೋದು ಒನ್ ಮೋರ್ ಫಾರ್ಮುಲಾ. ಇಲ್ಲಿ ವಿ ನಾಟ್ ಅನ್ನೋದು ಥ್ರೆಶೋಲ್ಡ್ ಅನ್ಬಾರ್ದು, ಇದನ್ನು ಸ್ಟಾಪಿಂಗ್ ಪೊಟೆನ್ಷಿಯಲ್. ಥ್ರೆಶೋಲ್ಡ್ ವೋಲ್ಟೇಜ್ ಅನ್ನೋದಕ್ಕಿಂತ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಎಸ್ ಎ ರಿಟಾರ್ಡಿಂಗ್ ವೋಲ್ಟೇಜ್, ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಎಸ್ ಎ ಕಟ್ ಆಫ್ ವೋಲ್ಟೇಜ್. ನೋಡಿ, ನಿಮಗೆ ಯಾವ ಫಾರ್ಮುಲಾ ಶೂಟಬಲ್ ಆಗುತ್ತೋ ಕ್ವಶನ್ಗೆ ಆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಕೈನೆಟಿಕ್ ಎನರ್ಜಿನಲ್ಲಿ ಎನರ್ಜಿ ಕೊಟ್ಟಾಗ ಈ ಫಾರ್ಮುಲಾ, ಇಲ್ಲ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೊಟ್ಟರೆ ಕೈನೆಟಿಕ್ ಎನರ್ಜಿ ಜಾಗದಲ್ಲಿ ಇ ವಿ ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೊಟ್ಟಿಲ್ಲ, ವೆಲಾಸಿಟಿ ಕೊಟ್ಟಿದೆ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ದೀಸ್ ಫಾರ್ಮುಲಾಸ್ನ ನಿಮಗೆ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೋ ಅಲ್ಲಲ್ಲಿ ಯೂಸ್ ಮಾಡ್ಬೋದು. ಈ ಒಂದು ಫಾರ್ಮುಲಾದ ಮೇಲೆ ಒಂದು ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಅಸ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್. ಇಲ್ಲಿ ಮ್ಯಾಕ್ಸಿಮಮ್ ಏನಕ್ಕೆ ಬರಿತೀವಿ ಅಂದರೆ, ಒಂದು ಎಲೆಕ್ಟ್ರಾನು ಒಂದು ಫೋಟಾನು ಒಂದು ಎಲೆಕ್ಟ್ರಾನನ್ನು ಇಜೆಕ್ಟ್ ಮಾಡೋದ್ರಿಂದ ಅದಕ್ಕೆ ಸಿಗ್ತಕ್ಕಂತಹ ವೆಲಾಸಿಟಿನೇ ಅದ್ರ ಮ್ಯಾಕ್ಸಿಮಮ್ ವೆಲಾಸಿಟಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕರ್ನಾಟಕ ಸಿ ಟಿನಲ್ಲಿ ಒಂದು ಕ್ವಶನ್ ಕೇಳಿದರೆ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ದಟ್ ಈಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಫೋಟೋ ಎಲೆಕ್ಟ್ರಾನ್ ಇಸ್ 2 ಎಲೆಕ್ಟ್ರಾನ್ ವೋಲ್ಟ್. ಹಾಗಾದರೆ ಇಟ್ಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ನ ಕೇಳಿದರೆ, ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೈನೆಟಿಕ್ ಎನರ್ಜಿ ಕೊಟ್ಟಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲೇ ಫಾರ್ಮುಲಾ ಇದೆ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಇ ಇಂಟು ವಿ ನಾಟ್, ದಟ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ 2 ಇ ವಿ, ಇ ಗೆಟ್ ಕ್ಯಾನ್ಸಲ್ ಆಯಿತು, ಅಲ್ಲಿಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಯಿತು ನಮಗೆ 2 ವೋಲ್ಟ್ ಆಯಿತು. ಈ ಥರ ಕ್ವಶನ್ಸು ಕೂಡ ನಿಮ್ಮ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನಲ್ಲಿ ಕೇಳಿರ್ತಾರೆ, ಆಲ್ರೆಡಿ ಕೇಳಿದರೆ, ಹಾಗಾಗಿ ಈ ಕ್ವಶನ್ಸು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ದ ಫೋಟಾನಲ್ಲಿ ನನಗೆ ಏನೇನು ಇಂಪಾರ್ಟೆಂಟ್ ಪ್ರಾಪರ್ಟಿಗಳು ನಿಮ್ಮ ಎಕ್ಸಾಮಿನೇಷನಿಗೆ ಕೇಳ್ಬೋದು, ಅವನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಮ್ ಆಫ್ ದ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ ಆಲ್ರೆಡಿ ಕೇಳಿದರೆ. ಫಸ್ಟ್ ಒನ್, ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಈಸ್ ಈಕ್ವಲ್ ಟು 0. ದ ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಈಸ್ 0. ಫೋಟಾನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಚಾರ್ಜ್ ಆಫ್ ದ ಫೋಟಾನ್ ಈಸ್ 0. ಚಾರ್ಜ್ ಆಫ್ ದ ಫೋಟಾನು 0 ಆಗಿರೋದ್ರಿಂದ ಫೋಟಾನ್ ಡಸ್ ನಾಟ್ ಡಿಫ್ಲೆಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಕಳಿಸಿದಾಗ ಮಾತ್ರ ಡಿಫ್ಲೆಕ್ಷನ್ ತೋರಿಸುತ್ತೆ. ಫೋಟಾನು ಅನ್ಚಾರ್ಜ್ಡ್ ಪಾರ್ಟಿಕಲ್ ಆಗಿರೋದ್ರಿಂದ ಈ ಫೋಟಾನು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದರೂ ಕೂಡ ಡಿಫ್ಲೆಕ್ಟ್ ಆಗಲ್ಲ ಅಂದರೆ ಯಾವ ಡೈರೆಕ್ಷನಲ್ಲಿ ಬರ್ತಿರುತ್ತೋ ಫೋಟಾನು ಅದೇ ಡೈರೆಕ್ಷನಲ್ಲೇ ಪಾಸ್ ಆಗುತ್ತೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಎನರ್ಜಿ ಆಫ್ ದ ಈಚ್ ಫೋಟಾನ್ ಇಸ್ ಈಕ್ವಲ್ ಟು ಎಚ್ ನ್ಯೂ. ದಿಸ್ ಇಸ್ ದ ಎನರ್ಜಿ ಆಫ್ ದ ಈಚ್ ಫೋಟಾನ್. ಅದೇ ರೀತಿ ಮೊಮೆಂಟಮ್ನ ನಾವು ಪಿ ಇಸ್ ಈಕ್ವಲ್ ಟು ಏನು ಬರಿತೀವಿ ಅಂದರೆ ಎಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಬರಿತೀವಿ. ದಿಸ್ ಇಸ್ ದ ಮೊಮೆಂಟಮ್ ಆಫ್ ದ ಫೋಟಾನ್, ಎಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಅದೇ ರೀತಿ ಇಂಟೆನ್ಸಿಟಿ ಆಫ್ ದ ಫೋಟಾನ್ ಇಸ್ ಗಿವನ್ ಬೈ ಪವರ್ ಬೈ ಏರಿಯಾ. ಸೊ ಪವರ್, ದಿಸ್ ಇಸ್ ಪವರ್ ಡಿವೈಡೆಡ್ ಬೈ ಏರಿಯಾ, ದಿಸ್ ಇಸ್ ದ ಇಂಟೆನ್ಸಿಟಿ ಆಫ್ ದ ಫೋಟಾನ್. ನೆಕ್ಸ್ಟು ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಆರ್ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಈಸ್ ಗಿವನ್ ಬೈ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟು ಅಥವಾ ಎಮಿಟೆಡ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಇದನ್ನು ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಟೈಮ್ ಈಸ್ ಗಿವನ್ ಬೈ ಪವರ್ ಬೈ ಇ ಅಂತ ತೊಗೊಳ್ತೀವಿ. ದಿಸ್ ಇಸ್ ದ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್. ಇದು ಹೇಗೆ ಬರುತ್ತೆ ಅಂದರೆ ನೋಡಿ, ಇಂಟೆನ್ಸಿಟಿ ಅಂತ ಅಂದರೆ ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಟೈಮ್. ಇದು ಒಂದು ಫೋಟಾನ್ಗಾಯಿತು. ನಂಬರ್ ಆಫ್ ಫೋಟಾನ್ ಇದ್ದರೆ ಎನ್ ಅಂತ ಬರೀತೀವಿ. ಸೊ ಎನ್ ಬೈ ಟಿ ಈಸ್ ಈಕ್ವಲ್ ಟು ಏನಾಯ್ತು ನೋಡಿ, ಎನ್ ಬೈ ಟಿ ಆಗೇ ಇರಲಿ, ಐ ಇಂಟು ಎ ಡಿವೈಡೆಡ್ ಬೈ ಇ ಆಗುತ್ತೆ. ಈ ಫಾರ್ಮುಲಾ ಕೂಡ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ನಂಬರ್ ಆಫ್ ಫೋಟಾನ್ ಇಂಟೆನ್ಸಿಟಿ ಕೊಟ್ಟಾಗ ನೀವು ಇಲ್ಲಿ ಇಂಟೆನ್ಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಪವರ್ ಬೈ ಏರಿಯಾ ಆಗುತ್ತೆ. ಈಗೂ ಬರಿಬೋದು ಎನ್ ಬೈ ಎ, ಇಂಟೆನ್ಸಿಟಿ ಅಂದರೆ ಪವರ್ ಬೈ ಏರಿಯಾ ಇಂಟು ಇ, ಎ ಗೆಟ್ ಕ್ಯಾನ್ಸಲ್ ಆಯಿತು, ಪವರ್ ಬೈ ಎನರ್ಜಿ ಬಂತು. ಓಕೆ, ಈ ಫಾರ್ಮುಲಾ ಪವರ್ ಬೈ ಎನರ್ಜಿ. ಇದು ಇ ಅಂದರೆ ಎನರ್ಜಿ. ಪವರ್ ಕೊಡ್ತಾರೆ ನಿಮಗೆ, ಎನರ್ಜಿ ಕೊಡ್ತಾರೆ, ನಂಬರ್ ಆಫ್ ಫೋಟಾನ್ಸ್ ಪರ್ ಯೂನಿಟ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಂಟೆನ್ಸಿಟಿಯನ್ನು ನಾವು ಫೋಟಾನ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಇಂಟೆನ್ಸಿಟಿಲಿ ಯೂನಿಟ್ಟು ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ದೀಸ್ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾನೊಂದು ಸರಿ ರೀಕಾಲ್ ಮಾಡ್ತೀನಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಫೋಟಾನ್, ಒಂದು ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಇಸ್ 0. ಸೊ ಎಮ್ ನಾಟ್ 0. ಚಾರ್ಜ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಕ್ಯೂ ಇಸ್ ಈಕ್ವಲ್ ಟು 0. ಸ್ಪೀಡ್ ಆಫ್ ದ ಫೋಟಾನು, ಇಟ್ ಈಸ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಎನರ್ಜಿ ಆಫ್ ದ ಫೋಟಾನ್ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ. Momentum of the photon h divided by lambda. Number of emitted photons is equal to power by energy. This is energy. Intensity is nothing but power by energy. Area. Power by area is nothing but the intensity. Next, some of the other important questions in my examination.
ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ನಾವು ಡಿಫೈನ್ ಮಾಡ್ತೀವಿ. ನೋಡಿ, ಡಿ ಬ್ರಾಗ್ಲಿ ವೇವ್ ಲೆಂತ್ ಇಸ್ ನಥಿಂಗ್ ಬಟ್ ಎಚ್ ಡಿವೈಡೆಡ್ ಬೈ ಎಮ್ ವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಮ್ ವಿ ಇಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್. ಎಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ ಇಸ್ ನಥಿಂಗ್ ಬಟ್ ಎಮ್ ಇಂಟು ವಿ ಇಸ್ ಮೊಮೆಂಟಮ್, ಪಿ ಅಂತ ಬರೀತೀವಿ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್. ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿನಲ್ಲಿ ಬರೆದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ 2m. ಪೀಸ್ ಅಂದರೆ ಮೊಮೆಂಟಮ್, ಮಾಸ್ ಆಫ್ ದ ಎಲೆಕ್ಟ್ರಾನ್ ಆರ್ ಮಾಸ್ ಆಫ್ ದ ಎನಿ ಪಾರ್ಟಿಕಲ್. ಸೊ ಪಿ ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 2m ಕೈನೆಟಿಕ್ ಎನರ್ಜಿ ಆಯಿತು. ಈ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಕೈನೆಟಿಕ್ ಎನರ್ಜಿ. ಇದನ್ನು ನೆನ್ಪಿಟ್ಕೋಬೇಕು. ನಿಮ್ಮ ಎಕ್ಸಾಮಿನೇಷನ್ಗೆ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿನಲ್ಲಿ ಹೇಳಿದರೆ ಈ ಫಾರ್ಮುಲಾ ತೊಗೋಬೇಕು, ಇನ್ ಟರ್ಮ್ಸ್ ಆಫ್ ಮೊಮೆಂಟಮಲ್ಲಿ ಹೇಳಿದರೆ ಈ ಫಾರ್ಮುಲಾ ತೊಗೋಬೇಕು. ಏಕೆ ಕೇಳ್ತಾರಪ್ಪ ಅಂತ ಕ್ವಶನ್ ಅಂದರೆ, ನೋಡಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಿಮಗೆ ಆಲ್ಫಾ ಪಾರ್ಟಿಕಲ್ಲು ಮತ್ತು ಪ್ರೋಟಾನ್ ಕೊಟ್ಬಿಡ್ತಾರೆ. ದೇ ಹ್ಯಾವಿಂಗ್ ಎ ಸೇಮ್ ಕೈನೆಟಿಕ್ ಎನರ್ಜಿ. ವಾಟ್ ಈಸ್ ದ ರೇಷಿಯೋ ಆಫ್ ಡಿ ಬ್ರಾಗ್ಲಿ ವೇವ್ ಲೆಂತ್? ನೋಡಿ, ಡಿ ಬ್ರಾಗ್ಲಿ ವೇವ್ ಲೆಂತ್ನ ನಾವು ಯಾವ ಫಾರ್ಮುಲಲ್ಲಿ ಬರ್ಕೋಬೇಕು, ಎಚ್ ಡಿವೈಡೆಡ್ ಬೈ 2m ಕೈನೆಟಿಕ್ ಎನರ್ಜಿನಲ್ಲೇ ಬರ್ಕೋಬೇಕು. ಯಾಕೆ ಈಗ ಬರ್ಕೋಬೇಕು ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಸೇಮ್ ಕೈನೆಟಿಕ್ ಎನರ್ಜಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಇಲ್ಲಿ ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ಇಸ್ ಈಕ್ವಲ್ ಟು ಎಚ್ ಸೇಮ್ ಕಾನ್ಸ್ಟೆಂಟ್, ರೇಷಿಯೋ ತೊಗೊಂಡಾಗ ಕ್ಯಾನ್ಸಲ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳಿದರೆ ರೇಷಿಯೋ ತೊಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಇಟ್ ಇಂಪ್ಲೈಸ್ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೂಟ್ ಎಮ್ ಆಯಿತು. ಹಾಗಾಗಿ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ m2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ m1. ಸೊ ಆಲ್ಫಾ ಪಾರ್ಟಿಕಲ್ ಅಂದರೆ He24. ಆಲ್ಫಾ ಈಸ್ ನಥಿಂಗ್ ಬಟ್ ಈಲಿಯಂ ನ್ಯೂಕ್ಲಿಯೈ. ಇಲ್ಲಿ ಮಾಸ್ ಏನಾಗಿದೆ, ಮಾಸ್ ಅಂದರೆ ಇದು, ಚಾರ್ಜ್ ಅಂದರೆ ಇದು. ಸೊ ಮಾಸ್ ಏನಾಯಿತು 4, ಚಾರ್ಜ್ ದಿಸ್ ಇಸ್ ಮಾಸ್ ಆಫ್ ದ ಪ್ರೋಟಾನ್ ಈಸ್ 1. ಸೊ ಸ್ಕ್ವೇರ್ ರೂಟ್ ಆಫ್ 2 ಬರುತ್ತೆ. ಸೊ ಲ್ಯಾಂಬ್ಡಾ ಆಫ್ ದ ಪ್ರೋಟಾನ್ ಮೀನ್ಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ದ ಪ್ರೋಟಾನ್ ಈಸ್ ಈಕ್ವಲ್ ಟು 2 ಟೈಮ್ಸ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ದ ಆಲ್ಫಾ ಪಾರ್ಟಿಕಲ್. ಈ ಥರ ರಿಲೇಷನ್ ಬರುತ್ತೆ. ನೋಡಿ, ಕ್ವಶನಲ್ಲಿ ಕೈನೆಟಿಕ್ ಎನರ್ಜಿ ಸೇಮ್ ಇದ್ದರೆ ಇದನ್ನು ತೊಗೋಬೇಕು. ಸೊ ಇದೇ ಕ್ವಶನ್ನ ಮೊಮೆಂಟಮ್ ಸೇಮ್ ಕೇಳಿದರೆ ನೀವೇನು ಮಾಡಬೇಕು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಪಿ ಅಂತ ತೊಗೋಬೇಕು. ಅವಾಗ ಏನಾಗುತ್ತೆ ನೋಡಿ, ಎಚ್ ಬೈ ಪಿ ಮೊಮೆಂಟಮ್ ಸೇಮ್ ಆಗಿದೆ ಅಂದರೆ ಲ್ಯಾಂಬ್ಡಾ ಹೆಚ್ಚು ಕಾನ್ಸ್ಟೆಂಟು, ಪಿ ಕಾನ್ಸ್ಟೆಂಟು, ಲ್ಯಾಂಬ್ಡಾ ಇಂಡಿಪೆಂಡೆಂಟ್ ಆನ್ ಮಾಸ್. ಮೀನ್ಸ್ ಆಲ್ಫಾ ಪಾರ್ಟಿಕಲ್ಗೂ ಮತ್ತು ಪ್ರೋಟಾನಿಗೂ ನಾವೇನಾದರೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದರೆ 1:1 ಬರುತ್ತೆ. ಯಾಕಂದರೆ ಪಿ ಕಾನ್ಸ್ಟೆಂಟ್, ಎಚ್ ಕಾನ್ಸ್ಟೆಂಟ್, ರೇಷಿಯೋ ತೊಗೊಂಡ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ವಶನಲ್ಲಿ ಏನು ಕಾನ್ಸ್ಟೆಂಟ್ ಅಂತ ಹೇಳಿದ್ರೋ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಎಚ್ ಡಿವೈಡೆಡ್ ಬೈ 2m ಕೈನೆಟಿಕ್ ಎನರ್ಜಿ. ಎಲೆಕ್ಟ್ರಾನ್ ಆಗಿದ್ದರೆ ನಮಗೆ ಎಮ್ ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, ಎಚ್ ಕಾನ್ಸ್ಟೆಂಟ್. ಸೊ ಅದನ್ನೆಲ್ಲ ನಾನು ಎಚ್ ಮತ್ತು ಎಮ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 12.27 ಆಂಗ್ಸ್ಟ್ರಾಂಗ್ ಬರುತ್ತೆ. ಅಂಡರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. 2020 CET-ನಲ್ಲಿ 2010ನಲ್ಲಿ ನಿಮ್ಮ CET-ನಲ್ಲಿ ಕೇಳಿದರೆ 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಸ್ಕ್ವೇರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಏನು ಮಾಡಿಬಿಡ್ತಾರೆ ಅಂದರೆ ಇಲ್ಲಿ ಕೈನೆಟಿಕ್ ಎನರ್ಜಿ 144 ಎಲೆಕ್ಟ್ರಾನ್ ವೋಲ್ಟ್ ಹೇಳ್ಬಿಡ್ತಾರೆ. 144 ಅಂಡರ್ ರೂಟ್ ಎಷ್ಟು ಬರುತ್ತೆ ನಿಮಗೆ? 144 ಅಂಡರ್ ರೂಟ್ ಈಸ್ 12 ಬರ್ತದೆ. 12ಇಂದ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹಾಗಾಗಿ ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. 12.27 ಸ್ಕ್ವೇರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಓಕೆ, ಏನಾದರೂ ನಿಮಗೆ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲಲ್ಲಿ ಕೇಳಿದರೆ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ Q ಇಂಟು ವಿ. ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ Q ಇಂಟು ವಿ. ವಿ ಅನ್ನೋದು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಸೊ ನೀವು ವಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಫಾರ್ಮುಲಾದಲ್ಲಿ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m Q ಇಂಟು ವಿ. ಇದು ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ವಿ ಅಂದರೆ ವೆಲಾಸಿಟಿ ಅಲ್ಲ, ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಇದು ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್. ದಿಸ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಆಗಿದ್ರೆ ಎಚ್ ಕಾನ್ಸ್ಟೆಂಟ್, ಎಮ್ ಕಾನ್ಸ್ಟೆಂಟ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ರೂಟ್ ವಿ ಬರುತ್ತೆ. 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ರೂಟ್ ವಿ. ನಿಮಗೆ ವಿನ ಕೊಟ್ಬಿಡ್ತಾರೆ, 100 ವೋಲ್ಟ್ ಅಂತ ಕೊಡ್ತಾರೆ. 100 ವೋಲ್ಟನ್ನ ಸ್ಕ್ವೇರ್ ರೂಟ್ ತೆಗೆದ್ರೆ 10 ಬರುತ್ತೆ. ಅಲ್ಲಿಗೆ 1.27 ಆಂಗ್ಸ್ಟ್ರಾಂಗ್. ಇದನ್ನು ನೀಟಲ್ಲಿ 2020ನಲ್ಲಿ ಕೇಳಿದ್ದು. ಹಾಗಾಗಿ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್, ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಇಲ್ಲಿದೆ. ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನಿಮಗೇನಾದರೂ ಟೆಂಪ್ರೇಚರಲ್ಲಿ ಕೇಳಿದ್ರು ಅಂತ ತಿಳ್ಕೊಳ್ಳಿ. ರೇರು ಟೆಂಪ್ರೇಚರಲ್ಲಿ ಕೇಳೋದು. ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ 3/2 kT. ಸೊ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಪ್ಲೇಸಲ್ಲಿ 3/2 kT ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಕ್ಯಾನ್ ಗೆಟ್, ನೋಡಿ ಫಾರ್ಮುಲಾ ಏನಿದೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 3/2 kT. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 2m ಇಂಟು 3/2 kT. ಸೊ 2 ಗೆಟ್ ಕ್ಯಾನ್ಸಲ್ ಆಯಿತು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 3m kT ಆಗುತ್ತೆ.
ಕೆ ಅನ್ನೋದು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟು, ಎಮ್ ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟು, ಎಚ್ ಅನ್ನೋದು ಕಾನ್ಸ್ಟೆಂಟ್. ಇದು ಮಾಸ್ ಆಫ್ ದ ಎಲೆಕ್ಟ್ರಾನ್, ಇಲ್ಲಿ ಮಾಸ್ ಆಫ್ ದ ನ್ಯೂಟ್ರಾನ್, ಥರ್ಮಲ್ ನ್ಯೂಟ್ರಾನ್ ಅಂತ ತೊಗೊಂಡ್ರೆ ನ್ಯೂಟ್ರಾನ್. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥದ್ದು 25.17 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ √T ಸಿಗುತ್ತೆ. ಟೆಂಪ್ರೇಚರ್ ಏನಾದರೂ ಕೊಟ್ಬಿಟ್ಟೆ ನೀವು ಡೈರೆಕ್ಟಾಗಿ ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಿ. ರೇರ್ ಕೇಸಲ್ಲಿ ನಿಮಗೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಕೇಸು ನಿಮಗೆ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್, ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ, ಇನ್ ಟರ್ಮ್ಸ್ ಆಫ್ ಮೊಮೆಂಟಮಲ್ಲೇ ಕೇಳ್ತಕ್ಕಂಥದ್ದು. ಓಕೆ, ಫೈನಲಿ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಐಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್. ನೋಡಿ, ಐಸನ್ಬರ್ಗ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತಂದರೆ, ವಿ ಕೆನಾಟ್ ಸೈಮಲ್ಟೇನಿಯಸ್ಲಿ ಫೈಂಡ್ ದ ಮೊಮೆಂಟಮ್ ಆ್ಯಂಡ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳುತ್ತೆ. ದೇರ್ ಇಸ್ ಅ ಸಮ್ ಅನ್ಸರ್ಟೈನಿಟಿ ದಟ್ ವ್ಯಾಲ್ಯೂ ಇಸ್ h ಡಿವೈಡೆಡ್ ಬೈ 4πm ಆಗಿರುತ್ತೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ನಿಮಗೆ ಡೈರೆಕ್ಟಾಗಿ ಕೇಳಿದರೆ. ನೋಡಿ, ಹಾಗಾಗಿ ಇದು ನಿಮ್ಮ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರಲ್ಲಿ ಇರ್ತಕ್ಕಂತಹ ಸಿನಾಪ್ಸಿಸ್ಸು. ಇದರಲ್ಲಿ ಏನೇನು ನಿಮ್ಮ ಎಕ್ಸಾಮಿನೇಷನ್ಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂಥದ್ದು ಒಂದು ಗ್ರಾಫ್ಸ್ ಕೊಟ್ಬಿಟ್ಟು ಇಂಟೆನ್ಸಿಟಿ ವೇರಿಯೇಷನ್ ಕೇಳ್ತಾರೆ, ಹಾಗೆ ಫ್ರೀಕ್ವೆನ್ಸಿ ವೇರಿಯೇಷನ್ ಕೇಳ್ತಾರೆ. ನೋಡಿ, ಇಂಟೆನ್ಸಿಟಿ ವೇರಿಯೇಷನ್ ಯಾವುದರಿಂದ ಫೈಂಡ್ ಔಟ್ ಮಾಡ್ತೀರಾ? ಕರೆಂಟ್. ಗ್ರಾಫಲ್ಲಿ ಏನಾದರೂ ಪ್ಲಾಟ್ ಮಾಡಬೇಕಾದ್ರೆ ಎರಡೂ ಕೂಡ ಒಂದೇ ಪಾಯಿಂಟಲ್ಲಿ ಕೊಯಿನ್ಸೈಡ್ ಆಗಿದರೆ ಇಲ್ಲಿ ಇಂಟೆನ್ಸಿಟಿ ಸೇಮ್ ಇದೆ ಅಂತ ಅರ್ಥ. ಇದು ಮತ್ತು ಇದಕ್ಕೂ ಇಂಟೆನ್ಸಿಟಿ ಸೇಮ್. ಇಲ್ಲಿ ನೋಡಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೆಕ್ ಮಾಡಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಇದೆಯಾ? ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಇದೆ, ಫ್ರೀಕ್ವೆನ್ಸಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಥರ ನೀವೇನು ಮಾಡಬೇಕು, ಚೆಕ್ ಮಾಡ್ತಾ ಹೋಗಿ. ಇದು ಕರೆಂಟ್ ಯಾವುದಾದ್ರೂ ಕೊಡಲಿ, ಸ್ಯಾಚುರೇಷನ್ ಕರೆಂಟ್ ಆದರೂ ಕೊಟ್ಟರು ಓಕೆ, ಕರೆಂಟ್ ಫೋಟೋ ಕರೆಂಟ್ ಅಂತ ಕೊಟ್ಟರು ಓಕೆ. ಇದರಿಂದ ಒಂದು ಕ್ವಶನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಐನ್ಸ್ಟೀನ್ ಈಕ್ವೇಷನಿಂದ ಒಂದು ಕ್ವಶನ್ನು. ಅನದರ್ ಒನ್ ಡಿ ಬ್ರಾಗ್ಲಿ ವೇವ್ಲೆಂತ್. ಈ ಮೂರೂ ಕಾನ್ಸೆಪ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮೋಸ್ಟ್ ಪ್ರಾಬಲಿ ಈ ಮೂರು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು.